ಫ್ರೆಂಡ್ಸ್, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೆ ಇವತ್ತಿನ ಮಾಹಿತಿ ತುಂಬಾನೇ ಉಪಯುಕ್ತವಾಗುತ್ತೆ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ವಸತಿ ಸಮೇತ 60 ದಿನಗಳ ಉಚಿತ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದರೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಂತ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ಮತ್ತಷ್ಟು ಓದಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ ಇಲ್ಲಿ ಕಾಣುತ್ತಲ್ಲ, ಫಸ್ಟ್ ಒನ್ ಪೂರ್ವ ನೇಮಕಾತಿ ವಸತಿಯುತ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಗೆ ಆನ್ಲೈನ್ ಅರ್ಜಿ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ನೀವು ಡೈರೆಕ್ಟ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸುವಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಯಾವತ್ತು ಅಂತ ಕೇಳಿದ್ರೆ ಇದೇ ಆಗಸ್ಟ್ 31 ಸಂಜೆ 6 ಗಂಟೆ ಒಳಗೆ ನೀವು ಅರ್ಜಿನ ಸಲ್ಲಿಸಬೇಕು. ಸೊ ಅಧಿಸೂಚನೆಯನ್ನ ಓದ್ತೀರಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, 2025-26ನೇ ಸಾಲಿನ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೂರ್ವ ನೇಮಕಾತಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೂರ್ವ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 60 ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ ಅಂತ ಈ ಒಂದು ಅಧಿಸೂಚನೆ ಇಡುತ್ತೆ ಸ್ನೇಹಿತರೆ. ಆಯ್ತಲ್ಲ, ಇದು ಪರ್ಟಿಕ್ಯುಲರ್ ಆಗಿ 60 ದಿನ ಆಗಿರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ತಯಾರಿ ಆಗ್ತಾ ಇದ್ರೆ ಅವರು ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಆಯ್ತಲ್ಲ, ಇಲ್ಲಿ ತರಬೇತಿ ಅವಧಿ, ತರಬೇತಿ ವಿವರ, ಅರ್ಜಿಯನ್ನು ಸಲ್ಲಿಸಬೇಕಾದಂತ ವೆಬ್ಸೈಟ್ ವಿಳಾಸ ಮತ್ತೆ ಕೊನೆಯ ದಿನಾಂಕ ಇವುಗಳ ಬಗ್ಗೆ ನೀವು ಮಾಹಿತಿ ಕೇಳಿದ್ದೆ ಆದ್ರೆ ಇಲ್ಲಿ ಕೆಳಗಡೆ ಹೇಳ್ತಾ ಹೋಗ್ತಾರೆ. ಏನೆಲ್ಲ ತರಬೇತಿ ಇರುತ್ತೆ ಅಂತ ನೀವು ಕೇಳಿದ್ರೆ ದೈಹಿಕ ಚಟುವಟಿಕೆಗಳು, ಓಟ, ಎತ್ತರ ಜಿಗಿತ, ಶಾಟ್ಪಟ್ಟು, 2ನೇದು ಡ್ರಿಲ್, 3ನೇದು ತರಗತಿಯ ತರಬೇತಿ, 4ನೇದು ದಿನಕ್ಕೆ 3 ಬಾರಿ ಊಟದ ವ್ಯವಸ್ಥೆ ಅಂತ ಹೇಳ್ತಾರೆ. ವಯಸ್ಸು ಎಷ್ಟಿರಬೇಕು ಅಂತ ಕೇಳಿದ್ರೆ ಕನಿಷ್ಠ 18 ವರ್ಷ, ಗರಿಷ್ಠ 26 ವರ್ಷದವರೆಗೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ. ವಿದ್ಯಾರ್ಹತೆ ಏನು ಅಂತ ಕೇಳಿದ್ದೆ ಆದ್ರೆ ಸೊ ಏನು ನೀವು PUC ಉತ್ತೀರ್ಣರಾಗಿದ್ರೆ ಸಾಕು. ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಏನು ಅಂತ ಕೇಳಿದ್ದೆ ಆದ್ರೆ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕು, ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ಬೇಕು, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಮ್ಮ ನಿಗದಿತ ಪ್ರಮಾಣದ ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರಗಳನ್ನ ಪಡೆದಿರಬೇಕು ಅಂತ ಹೇಳ್ತಾರೆ. ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ವಾರ್ಷಿಕ ಆದಾಯ ಎಷ್ಟಿರಬೇಕು ನಿಮ್ಮ ಪೋಷಕರದು ಅಂತ ಹೇಳಿದ್ರೆ 5 ಲಕ್ಷವನ್ನ ಮೀರಿರಬಾರದು. ಸೊ ಎತ್ತರ ಕೂಡ ಕೇಳ್ತಾನೆ, ಎಷ್ಟಿರಬೇಕು ಅಂತ ಹೇಳಿದ್ರೆ ಪುರುಷರಿಗೆ ಕನಿಷ್ಠ 168 ಸೆಂಟಿಮೀಟರ್, ಮಹಿಳೆಯರಿಗೆ 157 ಸೆಂಟಿಮೀಟರ್, ತೂಕ ಮಹಿಳೆಯರಿಗೆ 45 kg ಕನಿಷ್ಠ ಇರಬೇಕು, ಹಾಗೆ ಪುರುಷರಿಗೆ ಚೆಸ್ಟ್ 86 ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಆಯ್ಕೆಯ ವಿಧಾನ ಯಾವ ತರ ಸರ್ ಅಂತ ನೀವು ಕೇಳಿದ್ದೆ ಆದ್ರೆ ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತ ಕೇಳಿದ್ರೆ ನೋಡಿ ಕಾಣ್ತಾ ಇದೀವಿ ವೆಬ್ಸೈಟ್ igccd.karnataka.gov.in ಅಂತಿದೆಯಲ್ಲ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಬಂದು ನಾನಾಗ್ಲೇ ಹೇಳ್ದಂಗೆ 31/8/2025 ಕಡೆಯ ದಿನಾಂಕ ಆಗಿರುತ್ತೆ. ಕೆಲವೊಂದು ತರಬೇತಿಯ ನಿಯಮಗಳು, ಷರತ್ತುಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಹೇಳಕ್ ಹೋಗ್ತಾ ಇಲ್ಲ. ಫ್ರೆಂಡ್ಸ್, ನೀವು ಈ ನೋಟಿಫಿಕೇಶನ್ ಅನ್ನು ಕಂಪ್ಲೀಟ್ ಆಗಿ ಓದ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ನೋಡಿದ್ರಲ್ಲ, ಇದಾಯ್ತು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ವತಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೂರ್ವ ತರಬೇತಿಯ ಕೊಡೋದಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಸಂಪೂರ್ಣ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.